ನಮಸ್ಕಾರ ನೋಡ್ಸಾದ್ರ ನಿಮ್ಗೊಂದು ಖುಷಿಯ ವಿಚಾರ ಆಗಿರತ್ತೆ. ತುಂಬಾ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ನಿಮ್ಮ ಮುಂದೆ ತೋರಿಸ್ತಾ ಇರೋದು ಪೋಸ್ಟ್ ಹೆಸರು ಯಾವುದು ಏನು ಅಂತ ಹೇಳಿ. ಇಲ್ಲಿ ಕಲ್ಲಿರುವಂತ ಮೊದಲನೇ ಪೋಸ್ಟ್ ಲೈಬ್ರರಿ ಅಟೆಂಡೆಡ್ ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ. ಮೆಡಿಕಲ್ ಅಟೆಂಡೆಡ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಮತ್ತು ಮೆಡಿಕಲ್ ಅಟೆಂಡೆಡ್ ಪೋಸ್ಟ್ ಖಾಲಿ ಇರತ್ತೆ. ಅದರಲ್ಲಿ ಕುಕ್ ಹುದ್ದೆಗಳು ಕೂಡ ಖಾಲಿ ಇದಾವೆ. ಲೋವರ್ ಡಿವಿಷನ್ ಕ್ಲರ್ಕ್ ಅಂತ ಹೇಳಿ ಖಾಲಿ ಇರತ್ತೆ. ಅಂದ್ರೆ LDC ಈ ಒಂದು LDC ಹುದ್ದೆಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಈ ಒಂದು LDC ತುಂಬಾ ಜನರಿಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಸರ್ ಇದು LDC ಅಂದ್ರೆ ಯಾವ್ದು ಅಂತೇಳಿ. ಈಗ SD ಹುದ್ದೆ ಇದಾವಲ್ಲ ಅದೇ ರೀತಿಯಾಗಿ ಸೇಮ್ ಟು ಸೇಮ್ ಕೆಲಸ ಇರತ್ತೆ. ಇದಕ್ಕೆ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಅದ ನಂತರ ಅಪ್ಪರ್ ಡಿವಿಷನ್ ಕ್ಲರ್ಕ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. SDA FD ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಅದ ನಂತರ ಲೈಬ್ರರಿ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಕಾಣಿಸ್ತಾ ಇರ್ಬೋದು, ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಅದ ನಂತರ ಲ್ಯಾಬೊರೇಟರಿ ಅಸಿಸ್ಟೆಂಟ್ ಹುದ್ದೆಗಳಿರತ್ತೆ. ಸೆಕ್ರೆಟರಿ ಇನ್ಸ್ಪೆಕ್ಟರ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಅದ ನಂತರ ಪರ್ಸನಲ್ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಪ್ರೈವೇಟ್ ಸೆಕ್ರೆಟರಿ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಅದ ನಂತರ ಮೆಡಿಕಲ್ ಆಫೀಸರು ಮಹಿಳಾ ಅಭ್ಯರ್ಥಿಗಳು ಪುರುಷ ಅಭ್ಯರ್ಥಿಗಳು ಎರಡು ಪ್ರಕಾರ ಇರತ್ತೆ. ಮೆಡಿಕಲ್ ಆಫೀಸರ್ ಇದೆಯಲ್ಲ ಇದು ಪುರುಷರು ಇರತ್ತೆ. ಅದ ನಂತರ ಫಿಮೇಲ್ ಹುದ್ದೆ ಅಭ್ಯರ್ಥಿಗಳು ಕೂಡ ಇಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಅಸಿಸ್ಟೆಂಟ್ ರಿಜಿಸ್ಟರ್ ಅಂತ ಹೇಳಿ ಅದು ಕೂಡ ಖಾಲಿ ಇರತ್ತೆ. ಇದರಲ್ಲಿ ಪಬ್ಲಿಕ್ ರಿಲೇಟೆಡ್ ಆಫೀಸರ್ಸ್ ಹುದ್ದೆಗಳು ಕೂಡ ಖಾಲಿ ಇರತ್ತೆ. ಅದ ನಂತರ ನೀವೇನಾದ್ರೂ ಕಾರ್ಯನಿರ್ವಾಹಕ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ಅದು ಕೂಡ ಖಾಲಿ ಇರತ್ತೆ. ಮತ್ತು ಇಂಜಿನಿಯರಿಂಗ್ ಪೋಸ್ಟ್ ಇದಾವೆ. ಅದ ನಂತರ ಇಲ್ಲಿ ಆಫೀಸರ್ಸ್ ಹುದ್ದೆಗಳು ಖಾಲಿ ಇರತ್ತೆ. ಇಷ್ಟೆಲ್ಲ ನೇಮಕಾತಿಗಳು ಈ ಒಂದು ಒಂದೇ ಅಧಿಸೂಚನೆಯಲ್ಲಿ ನಡೀತಾ ಇದೆ. ನೋಡಿ, ಈ ಒಂದು ಅಧಿಸೂಚನೆ ಇದೆಯಲ್ಲ ನಿನ್ನೆ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. ಅಂದ್ರೆ 1/10/2025 ಅಂದ್ರೆ ಈ ಒಂದು ತಿಂಗಳು ಸ್ಟಾರ್ಟ್ ಆಗೋದಕ್ಕಿಂತ ಮುಂಚಿತವಾಗಿನೇ ಈ ಒಂದು ನೋಟಿಸ್ ಬಂದಿತ್ತು. ಇಲ್ಲಿ ನೋಡಿ 1/10/2025 ಸ್ಟಾರ್ಟ್ ಆಗ್ತಾ ಇದೆ ಈ ಒಂದು ನೇಮಕಾತಿಗಳು. 30/10/2025 ತನಕ ಅವಕಾಶ ಇರುತ್ತೆ ಅರ್ಜಿ ಸಲ್ಲಿಸೋದಕ್ಕೆ. ಅದ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಫೀಸು ಈ ಒಂದು ರೆಸಿಪ್ಟಿ ಹಾರ್ಡ್ ಕಾಪಿ ಇದೆಯಲ್ಲ ಅದನ್ನ ಸಬ್ಮಿಟ್ ಮಾಡೋದಕ್ಕೆ ಕೊನೆಯ ದಿನಾಂಕ 10/11/2025 ತನಕ ಅವಕಾಶ ಇರತ್ತೆ. ನೋಡಿ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರತ್ತೆ. ಇಲ್ಲಿ ಎರಡು ಪ್ರಕಾರ ಇದಾವೆ. ಒಂದು ಆನ್ಲೈನ್ ನಲ್ಲಿ ಅವಕಾಶ ಇರತ್ತೆ, ಇನ್ನೊಂದು ಆಫ್ಲೈನ್ ನಲ್ಲಿ ಅವಕಾಶ ಇರತ್ತೆ. ಸುಮಾರು 7 ತಿಂಗಳಾಯ್ತು ಇದ್ರ ಬಗ್ಗೆ ನೇಮಕಾತಿ ಹೇಳಿ. ನಾನು ಫೆಬ್ರವರಿ ತಿಂಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿ ಬಂದಿತ್ತು. ನಿಮಗೆ ಇದೇ ನೆನಪಿದೆಯಲ್ಲ ಅಂತ ನನಗೆ ಗೊತ್ತಿಲ್ಲ, ಬಟ್ ನನಗೆ ನೆನಪಿದೆ. ಸುಮಾರು 7 ಪೋಸ್ಟಿಗೆ ನೇಮಕಾತಿ ಆಗಿತ್ತು. ಫೆಬ್ರವರಿ ತಿಂಗಳಲ್ಲಿ 2025 ಸ್ಟಾರ್ಟ್ ಆತಲ್ಲ 7 ತಿಂಗಳ ಹಿಂದ್ಗಡೆ 7 ಪೋಸ್ಟಿಗೆ ಅರ್ಜಿ ಕರೆದಿದ್ರು. ಅದ್ರ ಬಳಿಕ ಈಗ ಇದೇ ಸಂಸ್ಥೆಯಲ್ಲಿ ಇನ್ನೊಂದು ನೇಮಕಾತಿ ಆಗಿದೆ. ಒಟ್ಟಾರೆ ನಿಮಗೆ ಖುಷಿಯ ವಿಚಾರ, 10ನೇ ಪಾಸ್ ಆದವರಿಗೆ, ಸೆಕೆಂಡ್ PUC ಪಾಸ್ ಆದವರಿಗೆ, ಡಿಗ್ರಿ ಪಾಸ್ ಆದವರಿಗೆ, ITI ಈ ರೀತಿಯಾಗಿ ಇನ್ನು BSc ಎಲ್ಲ ಕಂಪ್ಲೀಟ್ ಮಾಡೋದ್ರಿಗೆ ಅವಕಾಶ ಇರತ್ತೆ. ಒಂದೊಂದಾಗಿ A to Z ವರೆಗೆ ಸಂಪೂರ್ಣ ಮಾಹಿತಿಯನ್ನ ವಿವರಿಸ್ತಾ ಹೋಗಿದ್ದೇನೆ ಈ ಒಂದು ವಿಡಿಯೋದಲ್ಲಿ. ಪ್ರತಿಯೊಬ್ಬರು ಕೂಡ ವಿಡಿಯೋ ಕೊನೆತನಕ ನೋಡಿ. ಸ್ವಲ್ಪ ವಿಡಿಯೋ ಲಾಂಗ್ ಆಗಬಹುದು, ಯಾಕಂದ್ರೆ ಆಫ್ಲೈನ್ ಆನ್ಲೈನ್ ಎರಡೂ ಇರೋದ್ರಿಂದ. ಆದ ಕಾರಣ ಕೊನೆತನಕ ಸಂಪೂರ್ಣ ಮಾಹಿತಿ ಪಡ್ಕೋತೀರಾ. ನನಗೂ ಕೂಡ ನಿಲ್ಲೋದಕ್ಕೆ ತುಂಬಾ ತ್ರಾಸ ಆಗತ್ತೆ, ಬಟ್ ನಿಮ್ಗೋಸ್ಕರ ಹೇಳಲೇಬೇಕು. ಸ್ವಲ್ಪ ಆರಾಮ್ ತಪ್ಪಿದೆ, ಅದೇ ಒಂದು ಕಾರಣಕ್ಕಾಗಿ ವಿಡಿಯೋ ಮಾಡಬಾರ್ದು ಅನ್ಕೊಂಡಿದ್ದೆ, ಬಟ್ ನೇಮಕಾತಿ ಬಂದಿದ್ದೆಲ್ಲ ಅದೇ ಒಂದು ಕಾರಣಕ್ಕಾಗಿ ಈಗ ನಿಮ್ಗೆ ಕೊಡ್ಲೇಬೇಕು ಅಂತೇಳಿ ವಿಡಿಯೋ ಮಾಡಿರೋದು. ಬನ್ನಿ ಒಂದೊಂದು ತಿಳಿಸ್ಕೊಡ್ತಾನೆ. ಯಾರು ಹೊಸದಾಗಿ ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೊಂದೇ ನಮಗೆ ಮೋಟಿವೇಶನ್. ಬನ್ನಿ ಯಾವುದು ಏನು ಅಂತ ಒಂದೊಂದಾಗಿ ವಿವರಿಸ್ತಾ ಹೋಗ್ತೇನೆ. ಆಗಲೇ ತಿಳಿಸ್ಕೊಟ್ಟೇನಲ್ಲ, ಈ ಒಂದು ಆಫೀಸರ್ಸ್ ಹುದ್ದೆಗಳಿಗೆ, ಇಂಟರ್ನಲ್ ಆಫೀಸರ್ಸ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದಕ್ಕೆ ಟೋಟಲ್ ವ್ಯಾಕೆನ್ಸಿ ಒಂದಿರತ್ತೆ. ಗ್ರೂಪ್ A ಇದರಲ್ಲಿ 4 ಕ್ಯಾಟಗರಿ ಇದಾವೆ. ಗ್ರೂಪ್ A ಇರತ್ತೆ, ಗ್ರೂಪ್ B ಇರತ್ತೆ, ಗ್ರೂಪ್ CD ಈ ರೀತಿ ವರ್ಗೀಕರಣ ಮಾಡಿದ್ದಾರೆ. ಇಲ್ಲಿ ನಿಮ್ಮ ಒಂದು ಕ್ಯಾಟಗರಿ ಕೊಟ್ಟಿದ್ದಾರೆ, ಆ ಒಂದು ಕ್ಯಾಟಗರಿ ವೈಸ್ನೇ ಅಪ್ಲಿಕೇಶನ್ ಆಯ್ಕೆ. ಇಲ್ಲಿ ನಿಮ್ಮ ಪೋಸ್ಟಿಗೆ ಸಂಬಂಧಪಟ್ಟಂತೆ ಎಷ್ಟು ಸ್ಯಾಲ್ರಿ ಇರತ್ತೆ ಅದನ್ನು ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. ಈ ಒಂದು ಇಂಟರ್ನಲ್ ಆಫೀಸರ್ಸ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ 78ರಿಂದ 2 ಲಕ್ಷ ತನಕ ಸ್ಯಾಲ್ರಿ. ಕಾರ್ಯನಿರ್ವಾಹಕ ಇಂಜಿನಿಯರಿಂಗ್ ಹುದ್ದೆಗಳಿಗೆ 67ರಿಂದ 2,08,000 ತನಕ ಸ್ಯಾಲ್ರಿ. ಅದೆಲ್ಲ ನೇಮಕಾತಿ ಮತ್ತೆ ಯಾವ ರೀತಿಯ ನೇಮಕಾತಿ ಆಗತ್ತೆ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಏನ್ ಈಗಾಗಲೇ ನೀವು ಅನುಭವ ಇದ್ದೀರಾ ಅದ್ರ ಮೇಲೆ ನೇಮಕಾತಿ ಮಾಡ್ಕೋತಾರ ಅಥವಾ ಡೈರೆಕ್ಟ್ ನೇಮಕಾತಿ ಮಾಡ್ಕೋತಾರ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ಚೆಕ್ ಮಾಡ್ಕೊಳ್ಳಿ, ನಾನು ನಿಮ್ಗೆ ಹೆಚ್ಚು ಕಡೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅಸಿಸ್ಟೆಂಟ್ ರಿಜಿಸ್ಟರ್ ಈ ಒಂದು ಪೋಸ್ಟ್ಗಳಿಗೆ ಸುಮಾರು 2 ಸೇಮು 56ರಿಂದ 1,77,000 ಈ ರೀತಿಯಾಗಿ. ಇನ್ನು ಪ್ರೈವೇಟ್ ಸೆಕ್ರೆಟರಿ ಹುದ್ದೆಗಳಿಗೆ 44ರಿಂದ 1,42,000. ಇನ್ನು ಪರ್ಸನಲ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸುಮಾರು 35ರಿಂದ 1,12,000. ಇನ್ನು ಸೆಕ್ರೆಟರಿ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ 29ರಿಂದ 92. ಲ್ಯಾಬೊರೇಟರಿ ಅಸಿಸ್ಟೆಂಟ್ ಹುದ್ದೆಗಳಿಗೆ ಸೇಮು. ಅದ ನಂತರ ಲ್ಯಾಬೊರೇಟರಿ ಅಸಿಸ್ಟೆಂಟ್ ಹುದ್ದೆಗೆ ಸೇಮ್ ವೇತನ ಮತ್ತು ಅಪ್ಪರ್ ಡಿವಿಷನ್ ಕ್ಲರ್ಕ್ ಇದೆಯಲ್ಲ ಅದಕ್ಕೂ ಕೂಡ ಸೇಮ್ ವೇತನ 25ರಿಂದ 81,000 ಈ ರೀತಿಯಾಗಿ ಸೇಮ್ ಕೂಡ ಇರತ್ತೆ.
ಅದನ್ನೆಲ್ಲ ಚೆಕ್ ಮಾಡ್ಕೋಬೇಕು ನೀವು ಈ ಒಂದು ಅಧಿಸೂಚನೆಯಲ್ಲಿ. ಅದೇ ರೀತಿಯಾಗಿ ಕುಕ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ 19,000, ಲೋವರ್ ಡಿವಿಷನ್ ಕ್ಲರ್ಕ್ ಹುದ್ದೆಗೆ 19,000. ಇನ್ನು ಮೆಡಿಕಲ್ ಅಟೆಂಡೆಂಟ್ ಹುದ್ದೆಗಳಿಗೆ ಈ ಒಂದು ಅದಕ್ಕೂ ಕೂಡ ಸೇಮು. ಲೈಬ್ರರಿ ಅಟೆಂಡೆಂಟ್ ಹುದ್ದೆಗಳಿಗೆ ಸೇಮು 18,000ದಿಂದ 56 ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇದನ್ನ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಇನ್ನು ಆನ್ಲೈನ್ ಇರೋದ್ರಿಂದ ಇದೇನೇ ವೆಬ್ಸೈಟ್ ಕಾಣಿಸ್ತಾ ಇದೆಯಲ್ಲ www.cuk.ac.in ಭೇಟಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಇದಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ವೈಸು ಎಷ್ಟು ವರ್ಷ ಕೆಲಸ ಮಾಡಬೇಕು, ಯಾವ ರೀತಿಯಾಗಿ ಅದೆಲ್ಲ ಮೆಥಡ್ ಕೊಟ್ಟಿದ್ದಾರೆ. ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಯಾವೊಂದು ಇಲಾಖೆ ಅದೆಲ್ಲ ಕೊಟ್ಟಿದ್ದಾರೆ. ಇನ್ನು ವಯೋಮಿತಿ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿ. ಏಜ್ ಲಿಮಿಟ್ ಎಷ್ಟು ಆಗಿರ್ಬೇಕಪ್ಪ ಅಂದ್ರೆ ಇದಕ್ಕೆ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ನೋಡಿ 18 ವರ್ಷದಿಂದ 56 ಇರತ್ತೆ. ಬಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಬೇರೆ ರೀತಿಯಲ್ಲಿ ಯಾವ್ಯಾವ ಒಂದು ಹುದ್ದೆಗಳಿಗೆ ಎಷ್ಟೆಷ್ಟು ಆಗಿರ್ಬೇಕಂತ ಇಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಆಂತರಿಕ ಲೆಕ್ಕ ಪರಿಶೋಧನಾ ಅಧಿಕಾರಿ ಹುದ್ದೆಗೆ, ಅದ ನಂತರ ಕಾರ್ಯನಿರ್ವಾಹಕ ಇಂಜಿನಿಯರಿಂಗ್ ಹುದ್ದೆಗೆ 56 ಗರಿಷ್ಠ ವಯೋಮಿತಿ. ಅದ ನಂತರ ಸಹಾಯಕ ನೋಂದಣಿ ಅಧಿಕಾರಿ ಇನ್ಸ್ಪೆಕ್ಟರ್ ಹುದ್ದೆಗಳು, ಸಂಪರ್ಕ ಅಧಿಕಾರಿ ಹುದ್ದೆಗೆ, ಅದ ನಂತರ ವೈದ್ಯಕೀಯ ಅಧಿಕಾರಿ ಹುದ್ದೆಗಳಿಗೆ 40 ವರ್ಷ ಗರಿಷ್ಠ ಆಗಿರಬೇಕು. ಆಪ್ತ ಕಾರ್ಯದರ್ಶಿ ಹುದ್ದೆಗೆ 56 ವರ್ಷ, ಆಪ್ತ ಸಹಾಯಕರ ಹುದ್ದೆಗಳಿಗೆ 45 ವರ್ಷ. ಇನ್ನು ಭದ್ರತಾ ನಿರೀಕ್ಷಕರು, ಪ್ರಯೋಗಾಲಯ ಸಹಾಯಕ, ಗ್ರಂಥಾಲಯ ಸಹಾಯಕ, ಅಪ್ಪರ್ ಡಿವಿಷನ್ ಕ್ಲರ್ಕು, ಲೋವರ್ ಡಿವಿಷನ್ ಕ್ಲರ್ಕು, ಈ ಉಳಿದಂತ ಪೋಸ್ಟ್ಗಳಿಗೆ 32 ವರ್ಷದ ತನಕ ಅವಕಾಶ ಕೊಟ್ಟಿದ್ದಾರೆ. ಇದು ನಿಮಗೆ ಏಜ್ ಲಿಮಿಟ್ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. 18 ವರ್ಷ ಅಂತರೂ ಕನಿಷ್ಠವಾಗಿ ಆಗಲೇಬೇಕು. ಇದು ಏಜ್ ಲಿಮಿಟ್ ಇದೆಯಲ್ಲ, ಈ ಒಂದು ಏಜ್ ಲಿಮಿಟ್ 18 ವರ್ಷ ಅಂತರೂ ಕಡ್ಡಾಯವಾಗಿ ಆಗಲೇಬೇಕಾಗತ್ತೆ. ಇನ್ನು ಗರಿಷ್ಠ ವಯೋಮಿತಿ ಸುಮಾರು 32 ವರ್ಷದಿಂದ 56 ವರ್ಷದ ತನಕ ಅವಕಾಶ ಇರತ್ತೆ ರೂಲ್ಸ್ ಪ್ರಕಾರ. ಇದು ನಮಗೆ ಅರ್ಥ ಆಯ್ತು. ಇನ್ನು ಎಜುಕೇಶನ್ ಬಗ್ಗೆ ಮಾಹಿತಿ ನಿಮಗೆ ಪೋಸ್ಟ್ ವೈಸ್ ಎಜುಕೇಶನ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಕ್ವಾಲಿಫಿಕೇಶನ್ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಂದ್ರೆ ತುಂಬಾ ಲಾಂಗ್ ಆಗತ್ತೆ. ನಿಮಗೆ ಶಾರ್ಟ್ ಕಟ್ ಆಗಿ ತಿಳಿಸ್ಕೊಡ್ತೇನೆ ನೋಡಿ, ವಿವರ್ಸ್ ಹೋಗ್ತೇನೆ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಯಾವ್ಯಾವ ಒಂದು ಪೋಸ್ಟಿಗೆ ಸ್ವಲ್ಪ ಹೇಳಿದ್ರೆ ತುಂಬಾ ಒಳ್ಳೇದು ನಿಮಗೂ ಕೂಡ, ಯಾಕಂದ್ರೆ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ನಿಮಗೆ ಅನುಕೂಲ ಆಗತ್ತೆ. ಅದೇ ಒಂದು ಕಾರಣಕ್ಕಾಗಿ ಆಂತರಿಕ ಲೆಕ್ಕ ಪರಿಶೋಧನಾ ಅಧಿಕಾರಿ ಹುದ್ದೆಗೆ ಪದವಿ ಪಾಸ್ ಆಗಿರಬೇಕು, ಸ್ನಾತಕೋತ್ತರ ಪದವಿ. ಈ ರೀತಿಯಾಗಿ ಕಾರ್ಯನಿರ್ವಾಹಕ ಇಂಜಿನಿಯರಿಂಗ್ ಹುದ್ದೆಗೆ BA ಅಥವಾ BTech, ಸಹಾಯಕ ನೋಂದಣಿ ಅಧಿಕಾರಿ ಹುದ್ದೆಗಳಿಗೆ, ಅದ ನಂತರ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಹುದ್ದೆಗೆ ಸ್ನಾತಕೋತ್ತರ ಪದವಿ. ಇನ್ನು ವೈದ್ಯಕೀಯ ಅಧಿಕಾರಿ ಹುದ್ದೆಗೆ ಪುರುಷರಿಗೆ MBBS, ಆಪ್ತ ಕಾರ್ಯದರ್ಶಿಗೆ ಪದವಿ, ಆಪ್ತ ಸಹಾಯಕ ಹುದ್ದೆಗಳಿಗೆ ಪದವಿ, ಭದ್ರತಾ ನಿರೀಕ್ಷಕರ ಹುದ್ದೆಗೆ SSLC ಪದವಿ. ಅದ ನಂತರ ಪ್ರಯೋಗಾಲಯ ಸಹಾಯಕ ಹುದ್ದೆಗೆ ಪದವಿ BA BTech. ಇನ್ನು ಗ್ರಂಥಾಲಯ ಸಹಾಯಕ, ಅಪ್ಪರ್ ಡಿವಿಷನ್ ಕ್ಲರ್ಕು, ಲೋವರ್ ಡಿವಿಷನ್ ಕ್ಲರ್ಕು ಪದವಿ ಪಾಸ್ ಆಗಿರಬೇಕು. ಅಡಿಗೆ ಮಾಡುವ ಅಭ್ಯರ್ಥಿಗಳಿಗೆ SSLC ITI ಪಾಸ್ ಆಗಿರಬೇಕು. ವೈದ್ಯಕೀಯ ಪರಿಚಾರಕ ಡ್ರೆಸ್ಸರ್ಸ್ ಹುದ್ದೆಗಳಿಗೆ 10ನೇ ಪಾಸ್ ಆಗಿರಬೇಕು. ಗ್ರಂಥಾಲಯ ಪರಿಚಾರಕ 2nd PUC, ಅಡಿಗೆ ಮಾಡುವ ಪರಿಚಾರಕರಿಗೆ SSLC ITI. ಇನ್ನು ಪ್ರಾಧ್ಯಾಪಕರ ಹುದ್ದೆಗೆ ಸ್ನಾತಕೋತ್ತರ ಪದವಿ MBA PhD. ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆಗಳಿಗೆ BSc BA BTech MSc ME MTech ಸ್ನಾತಕೋತ್ತರ ಪದವಿ MBA PhD. ಈ ರೀತಿಯಾಗಿ ಕೊನೆಯದಾಗಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಇದು ಕೂಡ ಸೇಮ್ ಆಗಿರತ್ತೆ. ಇದು ನಿಮಗೆ ಅರ್ಥ ಆಗಿರಬೇಕು. ಇನ್ನು ವಯೋಮಿತಿ ಬಗ್ಗೆ, ಅರ್ಜಿ ಶುಲ್ಕದ ಬಗ್ಗೆ ಒಂದೊಂದು ನೋಡಿ ಸ್ನೇಹಿತರೆ. ಇದಕ್ಕೆ ಅರ್ಜಿ ಶುಲ್ಕ ಅಂದ್ರೆ ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿಲ್ಲ ಇಲ್ಲಿ ಇವರು. 2 ಪ್ರಕಾರ ಇರುತ್ತೆ, ಒಂದು ಆನ್ಲೈನು ಒಂದು ಆಫ್ಲೈನು. ಇಲ್ಲಿ ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸುವಂತ ವಿಳಾಸ ನೋಡಿ. ಉಪ ಕುಲಸಚಿವರು, ನೇಮಕಾತಿ ಕೋಶ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ, ಕಡಗಂಚಿ, ಆಳಂದ ರಸ್ತೆ, ಕಲಬುರಗಿ ಜಿಲ್ಲೆಯಲ್ಲಿ ಈ ಒಂದು ನೋಟಿಸ್ ಪ್ರಕಾರ ನೀವು ಸಲ್ಲಿಸಬೇಕು. ಆ ಒಂದು ಅರ್ಜಿ ಸಲ್ಲಿಸುವಂತ ಫಾರ್ಮ್ ಕೂಡ ಇರಬಹುದು, ನನಗನ್ಸೋ ಮಟ್ಟಿಗೆ ಇರೋದಿಲ್ಲ ಅಂತಲ್ಲ, ಇದ್ದೇ ಇರತ್ತೆ. ಅದು ಕೂಡ ನಿಮ್ಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಇನ್ನು ಹೈಟು ವೇಟು ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ, ಯಾರಿಗೆ ಎಷ್ಟೆಷ್ಟು ಇರ್ಬೇಕಂತೇಳಿ. ಫಿಸಿಕಲ್ ಟೆಸ್ಟ್ ಕೂಡ ಇರತ್ತೆ ಇದಕ್ಕೆ. ಆ ಒಂದು ಟೆಸ್ಟ್ ಯಾವ ರೀತಿಯಾಗಿ ಅಂತ ತಿಳಿಸ್ಕೊಡ್ತೇನೆ. ಬಟ್ ಆ ಒಂದು ನಿಮಗೆ ನೋಟಿಸ್ ಇದೆಯಲ್ಲ ಅಂತ ಚೆಕ್ ಮಾಡ್ತೇನೆ ನೋಡಿ. ಕೊನೆಯಲ್ಲಿ ಕೊಟ್ಟಿರ್ತಾರೆ ಅವ್ರ ನೋಟಿಸ್, ಯಾವುದು ಕೂಡ ಇದ್ರೆ ತುಂಬಾ ಒಳ್ಳೇದು ನಿಮಗೆ. ಇರಲಿಲ್ಲ ಅಂದ್ರೆ ಮತ್ತೆ ಆಫೀಸಲ್ಲಿ ಇರುವಂತ ವೆಬ್ಸೈಟ್ದಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಬೇಕಾಗತ್ತೆ. ಇದು ಒಂದೇ ನಿಮಗೆ ಬಾಕಿ ಇರೋದು. ಬಹುಶಃ ನನಗನ್ಸೋ ಮಟ್ಟಿಗೆ ಇಲ್ಲ ಅನಿಸ್ತಾ ಇದೆ. ಸುಮಾರು 15 ಪೇಜ್ ಗಟ್ಟೆ ಕೊಟ್ಟಿದ್ದಾರೆ ಇದರಲ್ಲಿ. ಈ ಒಂದು ಅರ್ಜಿ ಸಲ್ಲಿಸುವಂತ ಅರ್ಜಿ ನಮೂನೆ ಕಾಣಿಸ್ತಾ ಇಲ್ಲ. ಆಫೀಸಲ್ಲಿ ಇರುವಂತ ವೆಬ್ಸೈಟ್ದಲ್ಲಿ ಡೌನ್ಲೋಡ್ ಮಾಡಿ, ಅಥವಾ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಫಿಸಿಕಲ್ ಬಗ್ಗೆ ಸ್ವಲ್ಪ ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಫಿಸಿಕಲ್ ಬಗ್ಗೆ ತುಂಬಾ ಜನ ಕೇಳ್ತಾರ ನೋಡಿ. ಫಿಸಿಕಲ್ ಬಗ್ಗೆ ಮಾಹಿತಿ, ಜನರಲ್ ಅಭ್ಯರ್ಥಿಗಳಿಗೆ
ಪುರುಷ ಅಭ್ಯರ್ಥಿಗಳಿಗೆ 167 ಸೆಂಟಿಮೀಟರ್ ಹೈಟ್ ಇರಬೇಕಾಗತ್ತೆ. ಅದೇ ಮಹಿಳಾ ಅಭ್ಯರ್ಥಿಗೆ 157 ಸೆಂಟಿಮೀಟರ್. ಅದೇ ಹಿಲ್ ಏರಿಯಾಗೆ ಸಂಬಂಧಪಟ್ಟಂತೆ ಏನಾದ್ರೂ ಗುಡ್ಡಗಾಟದಲ್ಲಿರುವಂತ ಅಭ್ಯರ್ಥಿಗಳಿಗೆ, ನೀವೇನಾದ್ರೂ ಗುಡ್ಡಗಾಟು ಬುಡಕಟ್ಟ ಪಂಗಡದವರು ಈ ರೀತಿಯಾಗಿತ್ತಂದ್ರೆ ನಿಮಗೆ 165 ಸೆಂಟಿಮೀಟರ್, ಪುರುಷರಿಗೆ ಮಹಿಳೆಯರಿಗೆ 155 ಸೆಂಟಿಮೀಟರ್. ಅದೇ ST ಕ್ಯಾಟಗರಿದವರಿಗೆ ಸಂಬಂಧಪಟ್ಟಂತೆ 152.5 ಸೆಂಟಿಮೀಟರ್, ಪುರುಷರಿಗೆ 154, ಮಹಿಳೆಯರಿಗೆ. ಇನ್ ಚೆಸ್ಟ್ಗೆ ಸಂಬಂಧಪಟ್ಟಂತೆ ಬರೋಣ. ಜನರಲ್ದವರಿಗೆ 80, ಜನರಲ್ದವರಿಗೆ 80 ಇರದ ಪುರುಷ ಅಭ್ಯರ್ಥಿಗಳಿಗೆ. ಅದೇ ವಿಸ್ತರಿಸಿದ ಕೇಳಿದಾರೆ ನೋಡಿ ಇಲ್ಲಿ. ಇದು ಬಹುಶಃ ನನಗನ್ಸೋ ಮಟ್ಟಿಗೆ ಮಹಿಳೆಯರಿಗೆ ಇರೋದಿಲ್ಲ, ಇದು ಫಿಮೇಲ್ದವರಿಗೆ ಈ ಒಂದು ಚೆಸ್ಟ್ ಇದೆಲ್ಲ ಇರೋದಿಲ್ಲ ಅನ್ಸುತ್ತೆ. ವಿಸ್ತರಿಸಿದಾಗ 5 ಸೆಂಟಿಮೀಟರ್ ಆಗ್ಬೇಕಾಗತ್ತೆ. ಟೋಟಲ್ ಆಗಿ 85 ಸೆಂಟಿಮೀಟರ್ ಪುರುಷರಿಗೆ ಇದು ಸುತ್ತಳತೆ ಕೇಳಿದ್ದಾರೆ. ಅದನ್ನ ಚೆಕ್ ಮಾಡ್ಕೊಳ್ಳಿ. ತುಂಬಾ ಜನ ಕೇಳಬಹುದು, ಸರ್ ಮಹಿಳೆಯರಿಗೆ ಚೆಸ್ಟ್ ಸುತ್ತಳತೆ ಇಲ್ಲ ಅಂದ್ರೆ ಮತ್ತೆ ಹೆಂಗೆ ನೇಮಕಾತಿ ಮಾಡ್ಕೋತಾರ ಅಂತ ಕೇಳ್ಬಹುದು. ನೋಡಿ, ನಿಮಗೆ ಮಹಿಳೆಯರಿಗೆ KG ನಿಮ್ದು ತೂಕ ಚೆಕ್ ಮಾಡ್ತಾರೆ. 45 ಇದೆಯಾ, 55 ಇದೆಯಾ ಅಥವಾ 60 kg ಇದಾರ, ಅದನ್ನ ಚೆಕ್ ಮಾಡ್ಕೊಂಡು ಆಯ್ಕೆ ಮಾಡ್ತಾರೆ. ಪುರುಷರಿಗೆ ಹಾಗಿರೋದಲ್ಲ, ಇದೇ ಸುತ್ತಳತೆ ಚೆಕ್ ಮಾಡ್ತಾರೆ. ಆ ರೀತಿಯಾಗಿ ಫಿಸಿಕಲ್ ಒಂದು ಪರೀಕ್ಷೆ ಇದೆಲ್ಲ ಅದು ಮುಗಿಯುತ್ತೆ. ಈ ರೀತಿಯಾಗಿ ನೇಮಕಾತಿ ಪ್ರೊಸೆಸಿಂಗ್ ಆಗಿರತ್ತೆ. ನೋಡಿ, ಈಗ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿರ್ಬೇಕೀಗ. ನಾನು ಏನ್ ತಿಳಿಸ್ಕೊಟ್ಟಿದ್ದೇನೆ, ಕೆಲವು ಜನರಿಗೆ ಅರ್ಥನೇ ಆಗಿಲ್ಲ ಅನ್ಸತ್ತೆ. ತುಂಬಾ ಲಾಂಗ್ ಆಗಿದೆ ವಿಡಿಯೋ, ಯಾಕಂದ್ರೆ ನಮಗೆ ತಿಳಿಸ್ಕೊಡ್ಲೇಬೇಕಾಗಿತ್ತು, ತಿಳಿಸ್ಕೊಟ್ಟಿದ್ದೇನೆ. ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ. ಆಯ್ಕೆ ಆದ್ರೆ ನಮ್ಮೊಂದು ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆನೇ ಕೆಲಸ ಇರತ್ತೆ. ಕಲಬುರಗಿ ಜಿಲ್ಲೆಯಲ್ಲಿ ಕೆಲಸ ಇರತ್ತೆ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಅರ್ಜಿ ಕರೆದಿದ್ದಾರೆ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಅರ್ಜಿ ಕರೆದಿದ್ದಾರೆ. ಇದಕ್ಕೆ ಅಪ್ಲಿಕೇಶನ್ ಹಾಕಿ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವಂತ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರತ್ತೆ, ಅಥವಾ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಿಮ್ಗೆ ಗೊತ್ತಿರುವಂತೆ